ಸಪ್ಪು ನೊಕ್ಕಿ ರಾಣಿ ಕಬ್ಬು ಆಯಗಿತ್ತು. ನಿನ್ನ ಸಪ್ಪು ನೊಕ್ಕಿ ರಾಣಿ ಬಂದಿದ್ದೀನಿ ಕಣೋ, ಬಾರೋ. ನೀನೇನು ಸಪ್ಪು ನೊಕ್ಕಿ ರಾಣಿ? ವರ್ಧಣ್ಣ, ಈ ಹಲ್ಕ ಸಾಹಸ ಬೇಡ, ನಡಿ ಹೋಗೋಣ. ಏನಂತೆ? ನಡಿ ಹೋಗೋಣ ಅಂತ. ನಡಿ ನಡಿ ಹೋಗೋಣ. ನನ್ ತಂಗಿ ಬಂದು ತಡೆದು ಬಿಟ್ಲು, ನೀನು ಉಳ್ಕೊಂಡ್ಬಿಟ್ಟೆ. ಯಾವತ್ತು ನನ್ ತಂಗಿ ಮಾತನ್ನ ಮೀರ್ದಾನಲ್ಲ ಕಣೋ, ಅದೇ ನನ್ ಸ್ಪೆಷಾಲಿಟಿ. ಇಲ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮೂಳೆ ಹೊತ್ಕೊಂಡು ಹೋಗಕ್ಕೆ ಮುನ್ಸಿಪಾಲಿಟಿ ಲಾರಿ ಬಂದಿರೋದು ಕಣ. ಯಾಕೆ ನಿನ್ನ ತಡೆದೆ? ನಾನಿಲ್ಲ ನಿನ್ನ ತಡೆದೆ. ಅವನೊಂದು ಏಟ್ ಕೊಟ್ಟ ತಕ್ಷಣ ಒಳ್ಳೆ ಪ್ಲೇಗ್ ಇಲ್ಲಿ ಬಿದ್ದ ಹಾಗೆ ಪದಕ್ಕಂತ ಬಿದ್ಬಿಟ್ಟೆ. ಹೋಗೋ, ಹೊಡೆದ್ಬಾರ ಅವನ್ನ. ಇಲ್ಲಿ ನಾನು ನನ್ ಕಿರ್ಚಾಟಕ್ಕೆ ಓಡಾಗ್ಬಿಟ್ಟ. ಅದ್ಮೇಲೂ ನಿನಗಿದೆಲ್ಲ ಗೊತ್ತಾಗಲ್ಲ. ಅಕಸ್ಮಾತ್ ನಾನು ಅವನು ಹೊಡೆದೆ ಅಂತ ಇಟ್ಕೋ, ಅವನ್ ಸತ್ತೋಗ್ಬಿಡ್ತಾನೆ. ಪೊಲೀಸ್ನವ್ರು ಬಂದು ನಾನು ಅರೆಸ್ಟ್ ಮಾಡ್ಬಿಡ್ತಾರೆ, ನನ್ ಜೈಲಿಗೆ ಹಾಕ್ತಾರೆ. ನೀನು ಅಣ್ಣ ಅಂತ ಆಡ್ತೀಯ, ಅಪ್ಪ ಅಮ್ಮ ವರದು ಅಂತ ಆಡ್ತಾರೆ. ನಾನು ಜೈಲಿಗೆ ಹೋಗೋಕೆ ಇಷ್ಟ ಇಲ್ಲ ಕಣೆ. ಅವನು ಬುದ್ಧಿ ಬರೋಕೆ ಬೇರೆ ಒಂದು ದಾರಿ ಇಟ್ಟಿದ್ದೀನಿ ಕಣೆ. ನೋಡು, ನೀ ನಾನು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇನ್ಮೇಲಿಂದ ನಾನಿನ್ನ ಅಣ್ಣ ಅಂತ ಕೂಗಲ್ಲ. ಹಾಗೆ ಆಗ್ಲಿ. ನೀನ್ ಮಾತ್ರ ಜಲೀಲ್ ನನಗೆ ಹೊಡೆದ ಅಂತ ಅಪ್ಪ ಅಮ್ಮನಿಗೆ ಹೇಳ್ಬಾರ್ದು. ನೋಡು ನಿನ್ ಧೈರ್ಯ ಎಷ್ಟಿದೆ ಅಂತ.